ಶ್ರಾವಣಿ, ಕಾರ್ ಹೊರಗೆ ತೆಗಿತಾ ಇದ್ದೀನಿ, ಬೇಗ ಬಾ. ಹಾ ಸರಿ ರೀ, ಬಂದ್ಬಿಟ್ಟೆ. ಅದಕ್ಕೆ ಅಪ್ಪ ಎಲ್ಲಿದ್ದಾರೆ? ಮಾವ ರೂಮಲ್ಲೇ ಇದ್ದಾರೆ ಶ್ರಾವಣಿ. ಸರಿ ಡ್ಯಾಡಿ, ನಾನು ಹೋಗಿ ಬರ್ತೀನಿ. ಆಯ್ತು ಕಂದ. ನಾನು ಹೇಳಿದೆಲ್ಲ ಅರ್ಥ ಆಗಿದೆ ತಾನೇ? ನೀವೇ ಕೂಲಾಗಿ ಎಲ್ಲ ಸೆಟಲ್ ಮಾಡಬೇಕು ಡ್ಯಾಡಿ. ನಾನು ಬೇರೆಯವ್ರ ಮನೇಲಿ ಖುಷಿಯಾಗಿರ್ಬೇಕು ಅಂದ್ರೆ ಮೊದಲು ನಮ್ಮನೆಗೆ ಬಂದಿರೋ ಹೆಣ್ಮಗು ಖುಷಿಯಾಗಿರ್ಬೇಕಲ್ವಾ ಡ್ಯಾಡಿ? ಅರ್ಥ ಆಯ್ತಮ್ಮ. ಮೊದಲು ನಿನ್ನ ಹೆಲ್ತ್ ನೋಡ್ಕೋ. ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಅಮ್ಮ, ಹುಷಾರು. ಹ್ಞೂ ಅಮ್ಮ, ನೀವೆಲ್ಲ ಹುಷಾರು. ಹೋಗಿ ಬರ್ತೀನಿ ಅದಕ್ಕೆ. ಸರಿ ಶ್ರಾವಣಿ. ಎಲ್ಲ ಒಳ್ಳೇದಾಗುತ್ತೆ, ನೀನ್ ಸ್ಟ್ರಾಂಗ್ ಆಗಿರೋ. ಹೋಗಿ ಬರ್ತೀನಿ. ಸರಿ ಅದಕ್ಕೆ. ನೋಡ್ದ್ಯಾ ಪ್ರೇಮ್, ನಿನ್ ತಂಗಿನ ಮೋಡಿ ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನಾಳೆ ನಾಡಿದ್ರಲ್ಲಿ ಅತ್ತೆ ಮಾವನ್ನು ಬುಟ್ಟಿಗೆ ಹಾಕೋತಾಳೆ. ಏನಾಗಿದೆ ಅಂಜಲಿ ನಿನ್ಗೆ? ಯಾಕೆ ಅವಳ ಮೇಲೆ ಅಷ್ಟೊಂದು ಕೋಪ ನಿನ್ಗೆ? ಕೋಪನ ನನಗ? ಅವಳ ಕಣ್ಣೆಲ್ಲ ಈ ಮನೆ ಮೇಲೆ ಇದೆ. ಅರ್ಧ ಲೋನ್ ಕಟ್ತಾಳಲ್ವಾ, ಅರ್ಧ ಆಸ್ತಿ ಹೊಡೆಯೋ ಪ್ಲಾನ್ ಅವಳ್ದು. ನಿಜನಾ ಅಂಜಲಿ? ನಿನ್ಗೆ ಹೇಗ್ ಗೊತ್ತು? ಅವಳು ಅವಳ ತಮ್ಮನ ಜೊತೆ ಫೋನಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡೆ ಅತ್ತೆ. ಅವಳಷ್ಟು ಪ್ಲಾನ್ ಮಾಡಿದಾಗ ನಾವು ಹುಷಾರಾಗಿರ್ಬೇಕಲ್ವಾ? ಹಾಗೆಲ್ಲ ಏನು ಇಲ್ಲ ಅಂಜಲಿ, ನೀನ್ ಸುಮ್ಮನೆ ಯೋಚನೆ ಮಾಡ್ತಿದೀಯ ಅಷ್ಟೇ. ಸರಿ, ನಂಬೇಡಿ, ಮುಂದೆ ಮುಂದೆ ನೀವೇ ನೋಡ್ತಿರಲ್ಲ. ಇವಳು ಹೇಳೋದೆಲ್ಲ ನಿಜ ಆಗ್ಬಿಟ್ರೆ ಏನ್ ಮಾಡೋದು? ನನ್ನ ಪ್ಲಾನ್ ಸರಿಯಾಗೇ ವರ್ಕ್ ಆಗಿದೆ. ಇವತ್ತು ವೀಕ್ ಆಫ್ ತಗೊಂಡಿದ್ದು ಒಳ್ಳೇದಾಯ್ತು ಕಾರ್ತಿಕ್. ಫುಲ್ ರೆಸ್ಟ್ ಮಾಡ್ತೀನಿ. ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂದ್ರೂ ಇಲ್ಲೇ ಇದೆಯಲ್ಲ.